ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ಸಂಧಿಕಾಲ. ನೀವು ಸಾಮಾನ್ಯವಾಗಿ ಈ ಒಂದು ಪದವನ್ನು ಕೇಳಿರ್ತೀರಿ. ಎಲ್ಲಾದರೂ ಜಾತಕವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಹೇಳಿರ್ತಾರೆ, ನೋಡಿ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಸಂಧಿಕಾಲ ಅಂತ ಹೇಳುವಂಥದ್ದಿದೆ, ಒಂದು ಸ್ವಲ್ಪ ನೀವು ಜೋಪಾನವಾಗಿರಬೇಕು, ಈ ರೀತಿಯಾದಂತಹ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳಿರ್ತಾರೆ. ಇದು ಹಾಗಾಗಿ ಪ್ರಸಿದ್ಧಿಯಾಗಿರುವಂತಹ ವಿಷಯವೇ. ಇವತ್ತು ನಾವು ಏನು ಮಾಡೋಣ ಅಂತ ಹೇಳಿ ಆದರೆ, ಈ ಸಂಧಿಕಾಲ ಅಂದರೆ ಏನು, ಯಾವ್ಯಾವ ಸಂಧಿಕಾಲಗಳಿದ್ದಾವೆ, ಅವುಗಳಲ್ಲೆಲ್ಲ ಏನೇನು ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ, ಯಾವ ರೀತಿಯಾದಂತಹ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು, ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಈ ರೀತಿಯಾಗಿ ಒಟ್ಟಿನಲ್ಲಿ ಈ ಸಂಧಿಕಾಲದ ವಿಚಾರದಲ್ಲಿ ನಾವಿವತ್ತು ಸಂಪೂರ್ಣವಾಗಿ ಒಂದು ವಿಮರ್ಶೆಯನ್ನು ಮಾಡೋಣ. ಪ್ರಮುಖವಾಗಿ 3 ಸಂಧಿಕಾಲಗಳು ಇದ್ದಾವೆ. ಕುಜರಾಹು ಸಂಧಿಕಾಲ, ರಾಹು ಬೃಹಸ್ಪತಿ ಸಂಧಿಕಾಲ, ಶುಕ್ರಾದಿತ್ಯ ಸಂಧಿಕಾಲ ಅಂತ. ಶಾಸ್ತ್ರದಲ್ಲಿ ಸರ್ವಾಸಾಂವಾ ದಶಾನಾಂ ಅವಸಿತಿ ಅಶುಭ ದೋಷದಾನಾಂ ವಿಶೇಷಾತ್ ಅಂತ ಹೇಳಿರುವಂಥದ್ದು. ಅಂದರೆ ಯಾವುದೇ ದಶೆ ಬೇಕಾದರೂ ಆಗಿರಲಿ, ಅದು ಮುಗಿಯುವಂತಹ ಕಾಲ ಅಂತ ಹೇಳುವಂಥದ್ದು ಅಶುಭವೇ. ಕೊನೆಯ ಒಂದು 6 ತಿಂಗಳು ಅಂತ ಹೇಳುವಂಥದ್ದು ಅಶುಭವೇ, ಅಶುಭ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿ ಆಗುತ್ತೆ. ದೋಷದಾನಾಂ ವಿಶೇಷಾತ್, ಅದರಲ್ಲೂ ಕೂಡ ಕೆಲವೊಂದಂತೂ ವಿಶೇಷವಾಗಿ ಅಶುಭ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿರುವಂಥದ್ದು. ಅದು ಯಾವ್ದು ಈ ಹಿಂದೆ ಹೇಳಿದ್ನಲ್ಲ, ಈ 3 ಸಂಧಿಕಾಲಗಳಲ್ಲಿ ವಿಶೇಷವಾಗಿ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಿರುವಂಥದ್ದು. ಈಗ ನಾವು ಒಂದೊಂದೇ ಸಂಧಿಕಾಲವನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಏನೇನು ಅಶುಭ ಫಲ ಪ್ರಾಪ್ತಿ ಆಗುತ್ತೆ, ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು, ಮತ್ತು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಜರಾಹು ಸಂಧಿಕಾಲ. ಸಂಧಿಕಾಲ ಅಂದ್ರೆ ಸಂಕ್ಷೇಪವಾಗಿ ನಾನು ಹೇಳಬೇಕು ಅಂದ್ರೆ, ಈಗ ಕುಜನ ದಶೆ ಅಂತ ಹೇಳುವಂಥದ್ದು ಒಟ್ಟು 7 ವರ್ಷಗಳ ಕಾಲ ಇರುತ್ತೆ. ಕುಜರಾಹು ಸಂಧಿಕಾಲ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಕುಜನ ಒಂದು ದಶೆ ಮುಗಿದು ರಾಹುವಿನ ಒಂದು ದಶೆ ಆರಂಭ ಆಗುತ್ತಲ್ಲ, ಆ ಒಂದು ಸಮಯವನ್ನು ನಾವು ಸಂಧಿಕಾಲ ಅಂತ ಹೇಳಿ ಕರೆಯುವಂಥದ್ದು. ಅದು ಕುಜರಾಹು ಸಂಧಿಕಾಲ. ಅದಕ್ಕಿಂತ ಮುಂಚೆ ಒಂದು 6 ತಿಂಗಳಿಂದ ನಾವು ಜೋಪಾನವಾಗಿರ್ಬೇಕಾಗತ್ತೆ. ಯಾವ್ಯಾವ ವಿಚಾರದಲ್ಲಿ ಒಂದು ವೇಳೆ ಕುಜರಾಹು ಸಂಧಿಕಾಲ ಅಂತ ಹೇಳುವಂಥದ್ದು ಇದೆ ಜಾತಕದಲ್ಲಿ ಅಂತ ಹೇಳಿದ್ದಾರೆ ಅಂದ್ರೆ, ಅವಾಗ ಯಾವ್ಯಾವ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು ಅದನ್ನ ಮೊದಲು ನೋಡ್ಕೊಳ್ಳೋಣ. ಪದೇ ಪದೇ ಜ್ವರ ಬರುವಂಥದ್ದು, ಆ ಸಂದರ್ಭದಲ್ಲಿ ಪದೇ ಪದೇ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು, ಅದರಲ್ಲೂ ಕೂಡ ಪದೇ ಪದೇ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳು. ಇನ್ನು ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು, ಹಾಗೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು. ಅಂದ್ರೆ ಏನಾಗುತ್ತೆ, ಮುಖ್ಯವಾಗಿ ಕುಜರಾಹು ಸಂಧಿಕಾಲದಲ್ಲಿ ಅಂದ್ರೆ ಎಲ್ಲೋ ಬೀಳುವಂಥದ್ದು, ಅದರಿಂದಾಗಿ ಮೂಳೆಗಳು ಮುರಿದು ಹೋಗುವಂಥದ್ದು, ಈ ರೀತಿಯಾಗಿ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು, ಹಾಗೆಯೇ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು, ಮತ್ತೆ ಮುಖ್ಯವಾಗಿ ವಾಹನದಲ್ಲಿ ಒಂದಷ್ಟು ಸಮಸ್ಯೆಗಳು, ಅಂದ್ರೆ ಅಪಘಾತಗಳು ಉಂಟಾಗುವಂಥದ್ದು ಇರಬಹುದು. ಈ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಯಾವಾಗ ಹೇಳಿ, ಕುಜರಾಹು ಸಂಧಿಕಾಲ ಇದೆ ಅಂತ ಹೇಳಿ ಆದಂತಹ ಸಂದರ್ಭದಲ್ಲಿ. ಅದು ಯಾವಾಗಿದೆಯೋ ಅದಕ್ಕಿಂತ ಒಂದು 6 ತಿಂಗಳು ಮುಂಚೆಯಿಂದಲೇ ಈ ಎಲ್ಲ ಫಲಗಳು ಕೂಡ ಅನುಭವಕ್ಕೆ ಬರುವುದಕ್ಕೆ ಶುರುವಾಗುತ್ತೆ. ಏನ್ ಮಾಡಬೇಕು ಹಾಗಾದ್ರೆ, ಇದಕ್ಕೇನು ಪರಿಹಾರನೇ ಇಲ್ವಾ ಅಂತ ಕೇಳಿದ್ರೆ ಪರಿಹಾರಗಳಿದಾವೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಕುಜರಾಹು ಸಂಧಿಕಾಲ ಇದೆ ಅಂತ ಹೇಳಿ ಆದ್ರೆ, ಅದಕ್ಕಿಂತ 6 ತಿಂಗಳು ಮುಂಚೆ ನೀವು ಕುಜರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಮುಖ್ಯವಾಗಿ. ಆಯ್ತಾ? ಅದಾದ್ಮೇಲೆ ಇನ್ನೇನ್ ಮಾಡಬೇಕು, ಪ್ರತಿ ದಿವಸವೂ ಕೂಡ ಆ ಒಂದು 6 ತಿಂಗಳಲ್ಲಿ ಪ್ರತಿ ದಿವಸವೂ ಕೂಡ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ. ಅದಾದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ, ಆ ಒಂದು 6 ತಿಂಗಳಲ್ಲಿ ಪ್ರತಿ ಮಂಗಳವಾರದ ದಿವಸ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ಇರಬಹುದು, ಏನಾದರೂ ಒಂದು ಸೇವೆಯನ್ನು ಮಾಡಿಸುವಂಥದ್ದು, ಮತ್ತೆ ಪ್ರತಿ ದಿವಸವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಓದುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಸ್ತೋತ್ರವನ್ನು ಓದುವಂಥದ್ದು, ಇಂಥದ್ದನ್ನೆಲ್ಲ ನೀವು ಇಟ್ಕೊಳ್ಬೇಕಾಗತ್ತೆ.
ಮೊದಲನೇದಾಗಿ ಏನು ಹೇಳಿ, ಕುಜರಾಹು ಸಂಧಿಕಾಲ ಯಾವಾಗಿದೆಯೋ ಅದಕ್ಕಿಂತ 6 ತಿಂಗಳು ಮುಂಚೆ ನೀವು ಸಂಧಿ ಶಾಂತಿಯನ್ನು ಮಾಡಿಸ್ಕೊಬೇಕು. ಅದಾದ್ಮೇಲೆ ಈ ರೀತಿಯಾದಂತಹ ಒಂದು 6 ತಿಂಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪರಿಹಾರವನ್ನು ಕೂಡ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಮಾಡ್ಕೊಂಡ್ರೆ ಮೇಲೆ ಹೇಳಿದ್ದೀನಲ್ಲ, ಆ ರೀತಿಯಾದಂತಹ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ವಾಸ್ತವವಾಗಿ ಸಂಧಿಕಾಲಗಳು ಅಂತ ಹೇಳಿ ಆದರೆ ಅದರಲ್ಲಿ ಏನ್ ಬೇಕಾದ್ರೂ ಸಮಸ್ಯೆಗಳು ಉಂಟಾಗಬಹುದು. ನಾನು ಹೇಳಿರುವಂಥದ್ದು ಒಂದು 4 ವಿಧವಾದ ಸಮಸ್ಯೆಗಳನ್ನು ಹೇಳಿದ್ದೀನಿ. ಅಂದ್ರೆ ಹೆಚ್ಚಾಗಿ ಪ್ರಪಂಚದಲ್ಲಿ ಕುಜರಾಹು ಸಂಧಿಕಾಲ ನಡೆಯುವಾಗ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅದನ್ನು ನಾನು ಹೇಳಿರುವಂಥದ್ದು. ಅದಾದ್ಮೇಲೆ ಅದಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ದೀನಿ. ನಿಮ್ಮ ಜಾತಕದಲ್ಲಿ ಕುಜರಾಹು ಸಂಧಿಕಾಲ ಇದೆ ಅಂತ ಹೇಳಿ ಯಾರಾದರೂ ಹೇಳಿದ್ರೆ ಅದು ಆ ಸಮಯದಲ್ಲಿ ನೀವು ಈ ರೀತಿಯಾದಂತಹ ಎಲ್ಲಾ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ವಿಚಾರ. ಇದಾದ್ಮೇಲೆ ನಾವು ನೋಡಿದ್ವಲ್ಲ, ಇನ್ನೊಂದು ಸಂಧಿಕಾಲ ಯಾವುದು, ರಾಹು ಬೃಹಸ್ಪತಿ ಅಂತ ಹೇಳುವಂತ ಸಂಧಿಕಾಲ. ಇದು ಕೂಡ ಅದೇ ರೀತಿಯಾಗಿ ರಾಹುವಿನ ದಶೆ ಮುಗಿದು ಗುರುವಿನ ಒಂದು ದಶೆ ಆರಂಭ ಆಗುವಂತಹ ಕಾಲ, ಅದನ್ನ ಸಂಧಿಕಾಲ ಅಂತ ಹೇಳಿರುವಂಥದ್ದು. ವಿಶೇಷವಾಗಿ ಅನೇಕ ವಿಧವಾಗಿ ಈ ಸಂದರ್ಭದಲ್ಲೂ ಕೂಡ ಕಷ್ಟಗಳು ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮೊದಲು ಈ ಸಂದರ್ಭದಲ್ಲಿ ಏನೇನು ಕಷ್ಟಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಅದನ್ನ ನೋಡೋಣ. ಅದಾದ್ಮೇಲೆ ಅದಕ್ಕೆ ಪರಿಹಾರವನ್ನು ಕೂಡ ನೋಡೋಣ. ನರಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಈ ರಾಹು ಬೃಹಸ್ಪತಿ ಸಂಧಿಕಾಲದಲ್ಲಿ ಮುಖ್ಯವಾಗಿ ಸಮಸ್ಯೆಗಳು ಉಂಟಾಗುತ್ತೆ. ನಾನು ಈ ಹಿಂದೆಯೇ ಹೇಳಿದಂತೆ ಸಂಧಿಕಾಲ ಅಂತ ಹೇಳಿದ್ರೆ ಆ ಒಂದು 6 ತಿಂಗಳಲ್ಲಿ ಏನ್ ಬೇಕಾದ್ರೂ ಸಮಸ್ಯೆಗಳು ಉಂಟಾಗಬಹುದು. ನಾನು ಹೇಳ್ತಿರುವಂತದ್ದು ಪ್ರಮುಖವಾದ ಸಮಸ್ಯೆಗಳು, ಇವು ಅತಿ ಹೆಚ್ಚಾಗಿ ಉಂಟಾಗುತ್ತೆ ಅಂತ. ಇದು ಬಿಟ್ಟು ಕೂಡ ಬೇರೆ ರೀತಿಯಾದಂತಹ ಅನೇಕ ವಿಧವಾದಂತಹ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಹಾಗಾದ್ರೆ ನಮ್ಮ ಜಾತಕದಲ್ಲಿ ರಾಹು ಬೃಹಸ್ಪತಿ ಅಂತ ಹೇಳುವಂತ ಸಂಧಿಕಾಲ ಇದೆ ಅಂತ ಹೇಳಿದ್ದಾರೆ. ನಾವೇನನ್ನು ಮಾಡಬೇಕು ಅಂತ ಕೇಳಿದ್ರೆ ಪರಿಹಾರವೂ ಕೂಡ ಉಂಟು. ಏನ್ ಮಾಡಬೇಕು ಆ ಸಂದರ್ಭದಲ್ಲಿ, ಯಾವಾಗಿದೆಯೋ ಅದಕ್ಕಿಂತ 6 ತಿಂಗಳು ಮುಂಚೆ ನೀವು ರಾಹು ಬೃಹಸ್ಪತಿ ಅಂತ ಹೇಳುವಂತ ಒಂದು ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಅದಾದ್ಮೇಲೆ ಆ ಒಂದು 6 ತಿಂಗಳಲ್ಲಿ ಪ್ರತಿ ದಿವಸವೂ ಕೂಡ ಈಶ್ವರ ದೇವರ ದರ್ಶನವನ್ನು ಮಾಡುವಂಥದ್ದು, ಈಶ್ವರ ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಆ ಒಂದು 6 ತಿಂಗಳಲ್ಲಿ ಪ್ರತಿ ಸೋಮವಾರದ ದಿವಸ ಕೂಡ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು, ಈ ರೀತಿಯಾದಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದಾಗಿ ಆ ರಾಹು ಬೃಹಸ್ಪತಿ ಸಂಧಿ ಕಾಲದಲ್ಲಿ ನಿಮಗೆ ಅತಿ ಹೆಚ್ಚಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಈಗ ನಾವು 2 ಸಂಧಿಕಾಲಗಳ ವಿಚಾರವನ್ನು ನೋಡಿದ್ವಿ. ಇನ್ನೊಂದು ಯಾವುದು, ಶುಕ್ರಾದಿತ್ಯ ಅಂತ ಹೇಳುವಂತಹ ಸಂಧಿಕಾಲ. ಇದು ಕೂಡ ಅದೇ ರೀತಿಯಾಗಿ ಏನ್ ಹೇಳಿ, ಶುಕ್ರನ ಒಂದು ದಶೆ ಮುಗಿದು ರವಿಯ ಒಂದು ದಶೆ ಅಂತ ಹೇಳುವಂಥದ್ದು ಆರಂಭ ಆಗುವಂತಹ ಸಂದರ್ಭ. ಅಲ್ಲೂ ಕೂಡ ಆ ಒಂದು 6 ತಿಂಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಈ ಶುಕ್ರಾದಿತ್ಯ ಸಂಧಿಕಾಲದಲ್ಲಿ ಅದನ್ನ ನಾವು ಮೊದಲನೇದಾಗಿ ನೋಡೋಣ. ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಕುಜರಾಹು ಮತ್ತೆ ರಾಹು ಬೃಹಸ್ಪತಿ ಸಂಧಿಕಾಲದಲ್ಲಿ ಆರೋಗ್ಯದ ವಿಚಾರದಲ್ಲಿ ಅತ್ಯಂತವಾಗಿ ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಾವು ನೋಡಿದ್ವಲ್ಲ ಏನೇನು ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿ. ಆ ರೀತಿಯಾಗಿ ಆದರೆ ಈ ಶುಕ್ರಾದಿತ್ಯ ಸಂಧಿಕಾಲದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಒಂದು ಸ್ವಲ್ಪ ಕಮ್ಮಿ. ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ, ಏನು ಉಂಟಾಗದೇ ಇಲ್ಲ ಅಂತ ಹೇಳಿ ಹೇಳೋದಕ್ಕೂ ಕೂಡ ಆಗುವುದಿಲ್ಲ. ಈ ಸಂಧಿಕಾಲ ಅಂದ್ರೆ ಅದರಲ್ಲಿ ಏನ್ ಬೇಕಾದ್ರೂ ಸಮಸ್ಯೆಗಳು ಉಂಟಾಗಬಹುದು. ಆದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ನೋಡಿರುವಂತಹ ಒಂದು ವಿಷಯ ಏನು ಅಂತ ಹೇಳಿ ಆದ್ರೆ ಇದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಉಂಟಾಗುವಂಥದ್ದು ಒಂದು ಸ್ವಲ್ಪ ಕಮ್ಮಿ. ಇದರಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಸಾಮಾಜಿಕವಾದಂತಹ ಸಮಸ್ಯೆಗಳು. ಅಂದ್ರೆ ಉದಾಹರಣೆಗೆ ಈಗ ಹಣಕಾಸಿನ ವಿಚಾರದಲ್ಲಿ ಏನೋ ವಂಚನೆ ಆಗುವಂಥದ್ದು, ಅಂದ್ರೆ ಈಗ ಏನೋ ಒಂದು ದುಡ್ಡನ್ನ ಕೊಟ್ಟಿರ್ತೀರಿ, ಅದು ಮತ್ತೆ ವಾಪಸ್ ಬರದೇ ಇರುವಂತದ್ದು ಇರಬಹುದು, ಅಥವಾ ಏನೋ ಒಂದಷ್ಟು ಹಣವನ್ನು ಕಳೆದುಕೊಳ್ಳುವಂಥದ್ದು, ಈ ರೀತಿದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಒಟ್ಟಲ್ಲಿ ಸಾಮಾಜಿಕ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಥವಾ ನಿಮ್ಮ ಮೇಲೆ ಒಂದಷ್ಟು ಅಪಪ್ರಚಾರವನ್ನು ಮಾಡುವಂಥದ್ದು, ನೀವು ತಪ್ಪೇ ಮಾಡಿರುವುದಿಲ್ಲ ಆದ್ರೂ ನಿಮ್ಮ ಬಗ್ಗೆ ಒಂದಷ್ಟು ಜನ ಏನೇನೋ ಮಾತಾಡುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಈ ಶುಕ್ರಾದಿತ್ಯ ಸಂಧಿಕಾಲದ ಸಮಯದಲ್ಲಿ. ಮುಖ್ಯವಾಗಿ ದಾಂಪತ್ಯದ ವಿಚಾರದಲ್ಲಿ ಪತಿ ಪತ್ನಿಯರ ನಡುವೆ ಏನೋ ವೈಮನಸ್ಯಗಳು ಉಂಟಾಗುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಕೂಡ ಶುಕ್ರಾದಿತ್ಯ ಸಂಧಿಕಾಲದಲ್ಲಿ ನಡೆಯುವಂತಹ ವಿಚಾರಗಳು ಆ ಒಂದು 6 ತಿಂಗಳಲ್ಲಿ. ಇಷ್ಟು ವಿಚಾರಗಳಲ್ಲಿ ಒಂದನೇದಾಗಿ ಜೋಪಾನವಾಗಿರ್ಬೇಕು. ಇದಕ್ಕೆ ಏನ್ ಮಾಡ್ಕೊಳ್ಬೇಕು, ಶುಕ್ರಾದಿತ್ಯ ಸಂಧಿಕಾಲ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಮೊದಲನೇದಾಗಿ 6 ತಿಂಗಳು ಮುಂಚೆ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಅದಾದ್ಮೇಲೆ ಆ ಒಂದು 6 ತಿಂಗಳಲ್ಲಿ ಪ್ರತಿ ಸೋಮವಾರದ ದಿವಸ ಪಾರ್ವತಿ ಸಮೇತನಾದಂತಹ ಈಶ್ವರನ ಒಂದು ದರ್ಶನವನ್ನು ಮಾಡಬೇಕು. ಅಂದ್ರೆ ಅಮ್ಮನವರು ಮತ್ತೆ ಈಶ್ವರನ ಒಂದು ದರ್ಶನವನ್ನು ಮಾಡಬೇಕು. ಜೊತೆಗೆ ಅಲ್ಲಿ ಏನಾದ್ರೂ ಸೇವೆಯನ್ನು ಮಾಡಿಸಿಕೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಈಗ ನಾವು ಇದನ್ನ ನೋಡಿದ್ವಿ.
ಏನು ಹೇಳಿರುವಂಥದ್ದು ಶಾಸ್ತ್ರದಲ್ಲಿ ಮುಂಚೆ ಹೇಳಿದ ಹಾಗೆ ಸರ್ವಾಸಾಂಬ ದಶಾನಾಂ ಅವಸಿತಿ ಅಶುಭ ದೋಷದಾನಾಂ ವಿಶೇಷಾತ್. ಈ 3 ಸಂಧಿಕಾಲಗಳು ವಿಶೇಷವಾಗಿ ಅಶುಭ ಫಲವನ್ನು ನಮಗೆ ನೀಡ್ತವೆ ಅಂತ ಹೇಳಿರುವಂಥದ್ದು. ಕುಜ ರಾಹು, ರಾಹು ಬೃಹಸ್ಪತಿ ಮತ್ತೆ ಶುಕ್ರಾದಿತ್ಯ ಅಂತ ಹೇಳುವಂಥ ಸಂಧಿಕಾಲಗಳು. ನೀವೇನು ಮಾಡಬೇಕು ಅಂತ ಹೇಳಿ ಆದರೆ ಒಂದು ಸಲ ಜಾತಕವನ್ನು, ನಿಮ್ಮ ಒಂದು ಜಾತಕವನ್ನು ಉತ್ತಮವಾದ ಜ್ಯೋತಿಷಿಗಳ ಸಮೀಪದಲ್ಲಿ ಒಂದ್ಸಲ ತೋರಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ನೋಡಿ, ಸಾಮಾನ್ಯವಾಗಿ ಲೋಕದಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದರೆ ಮನುಷ್ಯನಿಗೆ ತುಂಬ ಒಂದು ಕಷ್ಟ ಉಂಟಾಗುತ್ತೆ. ಏನೋ ಆಗುತ್ತೆ, ಅಲ್ಲಿ ಹೋದ ವಾಹನದಲ್ಲಿ ಏನೋ ಬೀಳುವಂಥದ್ದು ಇರಬಹುದು, ಇನ್ನೊಂದೇನೋ ಆಯಿತು, ತುಂಬ ಕಷ್ಟ ಇದ್ದಕ್ಕಿದ್ದ ಹಾಗೆ ಜೀವನ ಚೆನ್ನಾಗೇ ನಡೀತಿರುತ್ತೆ. ಒಂದೇ ಸಲ ಸಿಕ್ಕಾಪಟ್ಟೆ ಕಷ್ಟ ಉಂಟಾಗೋದಕ್ಕೆ ಶುರುವಾಗುತ್ತೆ. ಅವಾಗ ಯಾಕಪ್ಪ ಇಷ್ಟು ದಿವಸ ಎಲ್ಲ ಕೂಡ ಚೆನ್ನಾಗೇ ಇತ್ತು, ಈಗ ಈ ಥರದ್ದೊಂದು ಸಮಸ್ಯೆ ಉಂಟಾಗ್ತಿದೆಯಲ್ಲ ಅಂತ ಹೇಳುವಂಥ ಒಂದು ಸಂಶಯ ಬರುತ್ತೆ ಮನುಷ್ಯನಿಗೆ. ಅವಾಗ ಸುತ್ತಮುತ್ತ ಇರೋರು ಯಾರೋ ಹೇಳ್ತಾರೆ, ಒಂದ್ಸಲ ಹೋಗಿ ಒಂದ್ಸಲ ನಿನ್ನ ಜಾತಕನ ತೋರಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅವಾಗ ಬರ್ತಾರೆ. ಅವಾಗ ಬಂದವಾಗ ಏನಾಗಿರುತ್ತೆ, ಏನೋ ಒಂದು ಸಂಧಿ ಒಂದು ಸಮಯ ಇರುತ್ತೆ, ಅದೇನೋ ಒಂದು ಕೊನೆಯ ಹಂತಕ್ಕೆ ಬಂದಿರುತ್ತೆ, ಅಲ್ಲಿವರೆಗೆ ಎಲ್ಲ ಒಂದು ಅನುಭವಿಸಿರ್ತಾರೆ. ಅವಾಗ ಬರ್ತಾರೆ ಜನಗಳು. ಆ ರೀತಿ ಮಾಡ್ಕೊಳ್ಬಾರ್ದು. ಸಂಧಿಕಾಲ ಅದಕ್ಕೆ ಹೇಳಿದ್ದು, ಅವಾಗವಾಗ ನೀವು ನಿಮ್ಮ ಜಾತಕವನ್ನು ಉತ್ತಮವಾದ ಜ್ಯೋತಿಷಿಗಳ ಸಮೀಪದಲ್ಲಿ ತೋರಿಸ್ತಾ ಇರಬೇಕು. ಅವಾಗ ಅವ್ರು ಹೇಳ್ತಾರೆ, ಇಂಥ ಸಮಯದಲ್ಲಿ ನಿನ್ನ ಸಂಧಿಕಾಲ ಇದೆಯಪ್ಪ, ಇಂತಹ ವಿಚಾರಗಳಲ್ಲಿ ನೀನು ಜೋಪಾನವಾಗಿರ್ಬೇಕು, ಇಂತಹ ಒಂದು ಪರಿಹಾರವನ್ನು ನೀನು ಮಾಡ್ಕೊಳ್ಬೇಕು ಅಂತ. ನಾವು ಆ ರೀತಿ ಮಾಡದೇ ಏನಾಗುತ್ತೆ ಹೇಳಿ, ಎಲ್ಲ ಅನುಭವಿಸ್ಬಿಡ್ತೀವಿ. ಆಮೇಲೆ ಪರಿಹಾರ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅನುಭವಿಸಿದ್ದಂತೂ ಅನುಭವಿಸಾಯಿತು, ಇನ್ನು ಮುಂದೆ ಆಗೋದಕ್ಕೆ ಏನೋ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಅಲ್ವಾ. ಹಾಗಾಗಿ ಇಂತಹ ಸಂಧಿಕಾಲಗಳೆಲ್ಲ ನಿಮ್ಮ ಜಾತಕದಲ್ಲಿ ಯಾವಾಗಿದೆ ಅಂತ ಹೇಳುವುದನ್ನು ನೀವು ಒಂದು ಉತ್ತಮವಾದಂತಹ ಜ್ಯೋತಿಷಿಗಳನ್ನು ಸಂಪರ್ಕ ಮಾಡಿ ಅವರ ಹತ್ರ ಇವುಗಳನ್ನೆಲ್ಲ ವಿಚಾರಿಸಿ ಇಟ್ಕೊಂಡಿರ್ಬೇಕಾಗತ್ತೆ. ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಒಂದು 6 ತಿಂಗಳು ಮುಂಚೆಯಿಂದ ನಾನು ಹೇಳಿದ್ನಲ್ಲ ಯಾವ್ಯಾವ ಸಂಧಿಕಾಲಗಳಿದ್ರೆ ಏನೇನು ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ, ಆ ಒಂದಷ್ಟು ವಿಚಾರಗಳಲ್ಲಿ ನೀವು ಒಂದನೇದಾಗಿ ಜೋಪಾನವಾಗಿರ್ಬೇಕು. ಎರಡನೇದಾಗಿ ಇಲ್ಲಿ ಹೇಳಿರುವಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು. ಅವಾಗ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ನಾವಿವತ್ತು ಏನ್ ಮಾಡಿದ್ವಿ ಅಂತ ಹೇಳಿ ಆದ್ರೆ, ಈ ಸಂಧಿಕಾಲ ಅಂತ ಹೇಳಿದ್ರೆ ಹೇಗಿರುತ್ತೆ ಏನು, ಅದರಲ್ಲಿ ಪ್ರಮುಖವಾಗಿ ನಮಗೆ 3 ರೀತಿಯಾದಂತಹ ಸಂಧಿಕಾಲ ಇರುತ್ತೆ. ಯಾವ್ದ್ಯಾವುದು, ಕುಜ ರಾಹು, ರಾಹು ಬೃಹಸ್ಪತಿ ಮತ್ತೆ ಶುಕ್ರಾದಿತ್ಯ ಅಂತ ಹೇಳುವಂತಹ ಸಂಧಿಕಾಲ. ಅವುಗಳಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ, ಮತ್ತೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳುವಂತ ವಿಚಾರದ ಬಗ್ಗೆ ನಾವಿವತ್ತು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ನಿಮ್ಮ ಜಾತಕದಲ್ಲಿಯೂ ಕೂಡ ಈ ರೀತಿಯಾದಂತಹ ಯಾವುದಾದರೂ ಸಂಧಿಕಾಲಗಳು ಇದ್ದಂತಹ ಪಕ್ಷದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದು ಈಗ ಹೇಳಿದಂತಹ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.